ಸ್ನೇಹಿತರೆ ನಮಸ್ಕಾರ. ನಾನು ಬಾಟ್ಲು ಬಸವರಾಜು ಮಾತಾಡ್ತಿರೋದು, ನಿಮ್ಮ ಸ್ನೇಹಿತರು. ನಾನು ಇವತ್ತಿನ ವಿಷಯ ಏನು ಹೇಳ್ತೀನಿ ಅಂದರೆ, ಹಿರಿಯರು ಒಂದು ಮಾತು ಹೇಳ್ತಾಯಿದ್ರು, ಯಾರ ಜೊತೆಲ್ಲಾದರೂ ಆಟ ಆಡಿ, ಆದರೆ ಗಾಳಿ ಮತ್ತು ಬೆಂಕಿ ಮತ್ತು ನೀರು ಈ ಮೂರು ಜೊತೆ ಆಟ ಆಡಬಾರ್ದು ಅಂತ. ಯಾಕೆ ಈ ವಿಷಯನ ಹೇಳ್ತಿದ್ದೀನಿ ಅಂದರೆ, ಒಮ್ಮೊಮ್ಮೆ ಕೆಲವು ವಿಷಯಗಳನ್ನ ಕೇಳಿ, ಕೆಲವು ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೋ ಒಂದು ಅನಾಹುತ ನಡೆದಿದ್ದು ನೋಡಿ ನನಗೆ ನೋವಾಗ್ತಾ ಇರುತ್ತೆ. ಯಾಕೆಂದರೆ ಇವತ್ತಿನ ಒಂದು 20-25 ವರ್ಷ ವಯಸ್ಸಿನ ಯುವಕರುಗಳು ಇವಾಗ ರಜಾ ಇರ್ಬೋದು, ಏನಾಗಿರುತ್ತೆ, ಇಂಥ ಟೈಮಲ್ಲಿ ಟ್ರಿಪ್ಗೆಲ್ಲ ಹೋಗ್ತಾರೆ. ಯಾಕೆಂದರೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆದಂಥ ಘಟನೆ ಬಹುಶಃ ತಾವು ನೋಡಿರ್ತೀರ. ಹಾಗೆ ಈ ಒಂದು ಸಲ ಎಲ್ಲ 2 ಸಲ ನಿಮ್ಮ ಕಿವಿಗೆ ಈ ವಿಷಯ ಬೀಳ್ತಾ ಇದ್ದರೆ, ಅದು ನೀವು ಹಿರಿಯರಾಗಿದ್ದರೆ ನಿಮ್ಮ ಮಕ್ಕಳಿಗೆ ಈ ವಿಷಯನ ತಿಳಿಸಿ. ನೀವೇ ಯುವಕರಾಗಿದ್ದರೆ ಇದನ್ನು ನೋಡಿ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಿದ್ದೀರಿ. ನೀವೆಲ್ಲೋ ಟ್ರಿಪ್ಪಿಗೆ ಅಂತ ಹೋಗಿರ್ತೀರಾ, ರಾಜ್ಯ ಬಿಟ್ಟು ಬೇರೆ ಕಡೆ ಆಗಿರ್ಬೋದು, ಅಥವಾ ನಮ್ಮ ರಾಜ್ಯದಲ್ಲೇ ಇರ್ಬೋದು. ಕೆಲವು ನೀರು ಧುಮುಕುವಂಥ ಸ್ಥಳಗಳಾಗಿರುತ್ತೆ, ಆದರೆ ಆ ಕೆಲವು ಸಮಯದಲ್ಲಿ ನೀರಿರೋದಿಲ್ಲ, ಅಲ್ಲಿ ನಡ್ಕೊಂಡು ಓಡಾಡ್ಬೋದು. ಈ ಥರ ಇರುತ್ತೆ. ಆವಾಗ ನೀವೆಲ್ಲ ನಡ್ಕೊಂಡು ಓಡಾಡ್ತೀರಾ, ಎಲ್ಲ ಸ್ನೇಹಿತರು ಸೇರಿರ್ತೀರ, ಅಲ್ಲೇ ಕುಂತು ಸ್ನಾನ ಮಾಡ್ತೀರಾ, ಈಜಾಡ್ತೀರಾ, ಎಲ್ಲ ಆಗುತ್ತೆ. ಆದರೆ ಎಲ್ಲೋ ಮಳೆ ಬಂದಿರುತ್ತೆ. ಇವತ್ತಿಂದನೇ ಹೆಂಗೆ ಅಂದರೆ, ಯಾವುದು ಟೈಮಿಗೆ ಸರಿಯಾಗಿಲ್ಲ. ಮಳೆ ಟೈಮ್ಗೆ ಮಳೆ ಬರಲ್ಲ, ಬಿಸಿಲು ಟೈಮ್ಗೆ ಬಿಸಿಲು ಬರಲ್ಲ. ಯಾವಾಗಲೂ ಹಿಂಗೆ ವ್ಯತ್ಯಾಸ ಆಗಿಬಿಟ್ಟು ಏಕಾಏಕಿ ಎಲ್ಲೋ ಮಳೆ ಬಂದ್ಬಿಡುತ್ತೆ, ಜೋರಾಗಿ ಬಂದ್ಬಿಡುತ್ತೆ. ಅಲ್ಲೆಲ್ಲೋ ಅದು ಮಳೆ ಬಂದಿದೆಯಲ್ಲೋ, ಅದು ಬಂದು ನೀರು ಹರ್ಕೊಂಬಂದು ಡ್ಯಾಮ್ ತುಂಬಿಕೊಂಡಿದೆಯಲ್ಲೋ, ಆ ಡ್ಯಾಮು ಏನಾಗುತ್ತೆ ಅಂದರೆ, ಡ್ಯಾಮಲ್ಲಿ ಒಂದು ಮಟ್ಟಕ್ಕೆ ವೆಯ್ಟ್ ಮಾಡ್ತಾರೆ. ಅದಾದಮೇಲೆ ಡ್ಯಾಮನ್ನ ಅವರು ನೀರನ್ನ ಹೊರಗಡೆ ಹರ್ಕೊಂಡು ಹೋಗೋದಕ್ಕೆ ಬಿಟ್ಬಿಡ್ತಾರೆ. ನೀವು ಆ ಥರ ಎಲ್ಲೋ ಒಂದು ಕಡೆ ನೀರಲ್ಲಿ ಆಟ ಆಡ್ತಿರ್ತೀರ, ನಿಮಗೆ ಗೊತ್ತಿರೋದಿಲ್ಲ. ಏಕಾಏಕಿ ಅವರು ನೀರು ಡ್ಯಾಮ್ ಓಪನ್ ಮಾಡಿದಾಗ ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ದೂರ ಇರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ಏಕಾಏಕಿ ನೀರು ಬಂದ್ಬಿಡುತ್ತೆ. ಇಂಥ ದೃಶ್ಯಗಳನ್ನ ನೀವು ಬಹುಶಃ ಭಾಳಷ್ಟು ಸರಿ ನೋಡಿರ್ತೀರ. ಹಾಗಾಗಿ ನೀವು ಟ್ರಿಪ್ಪಿಗೆ ಹೋದಾಗ ಎಲ್ಲೇ ಆದರೂ ಸೇಫ್ ಝೋನಲ್ಲಿ ನೀವು ಆಡಬೇಕು. ಎಲ್ಲಿ ನಮಗೆ ಮಂಡಿ ತನಕ ನೀರಿರಬೇಕು, ನಿಂತಿರೋ ನೀರು ಅಂಥ ಕಡೆ ನೀವು ಇಳೀರಿ, ನೀರಲ್ಲಿ ಆಟ ಆಡಿ. ಮತ್ತು ಕೆಲವು ಕಡೆ ಮೊಸಳೆ ಇರೋದು ಗೊತ್ತಾಗಲ್ಲ. ಎಷ್ಟೋ ಕಡೆ ಬೋರ್ಡ್ ಹಾಕಿರ್ತಾರೆ, ಮೊಸಳೆ ಇರುತ್ತೆ, ಎಚ್ಚರಿಕೆಯಿಂದಿರಿ ಅಂತ. ಈ ಥರದ ಅನಾಹುತಗಳನ್ನ ತುಂಬ ನೋಡ್ತಾ ಇದ್ದೀನಿ. ಆದರೆ ಈ ನೀರು ಹರ್ಕೊಂಬಂದು ಏಕಾಏಕಿ ನಿಮ್ಮನ್ನ ತಳ್ಕೊಂಡೋದ್ರೆ ಯಾರೇ ಎಷ್ಟು ಜನ ಇದ್ರೂ ಕಾಪಾಡೋದು ಕಷ್ಟ. ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದಾಗ ಪಾಪ ಅವ್ರು ಏನೋ ಒಬ್ಬ ಹುಡುಗ ಇನ್ನೇನು ಅಲ್ಲಿ ಧುಮುಕಿ ಬಿದ್ದೋಗ್ಬಿಡ್ಬೇಕು, 10 ಅಡಿ 15 ಅಡಿ ದೂರದಲ್ಲಿ ಇದೆ ಡಿಸ್ಟೆನ್ಸಲ್ಲಿ ಒಂದು ಕಲ್ಲು ಸಿಕ್ತು ಅಂತ ಸಿಗಾಕೊಂಡಿದ್ದಾನೆ. ಅವನಿಗೆ ದಾರ, ಬಟ್ಟೆಗಳು, ಸೀರೆ ಮತ್ತು ಯಾವುದೋ ಟವಲ್ಗಳು ಈ ಥರ ಕಟ್ಟಿ ಎಸೆದು ಆ ಹುಡುಗನ ಬಚಾವ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾಕಂದರೆ ನನಗೆಲ್ಲೋ ಒಂದು ಕಡೆ ನೋವಾಗುತ್ತೆ. ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನು ಓದಿಸಿ ಒಂದು 20-25 ವರ್ಷ ಬೆಳೆಸಿ, ಇಂಥ ಟೈಮಲ್ಲಿ ನೀವು ಮನೆಯಿಂದ ಹೋಗೋವಾಗ ಭಾಳ ಭಕ್ತಿಯಿಂದ, ಗೌರವದಿಂದ ನಾನು ಏನೂ ಇಲ್ಲ, ಜೋಪಾನವಾಗಿರ್ತೀನಿ ಅಂತ ಹೇಳ್ತೀರಾ. ಅಲ್ಲೆಲ್ಲ ಹೋದ್ಮೇಲೆ ಸ್ನೇಹಿತರ ಜೊತೆ ನೀವು ಏನು ಉದ್ದೇಶಪೂರ್ವಕ ಮಾಡಿರೋದಿಲ್ಲ. ಆದರೆ ಈ ಥರ ಅನಾಹುತಗಳನ್ನ ಮಾಡ್ಕೋಬೇಡಿ ಅಂತ ಕೇಳ್ತಿದ್ದೀನಿ. ನಾನು ನಿಮ್ಮ ಬಸವರಾಜು.